ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕೇಟಿಂಗ್ ಕಾಂಪಿಟೇಷನ್ ನಡೀತಿದೆ. ಆ ಕಾಂಪಿಟೇಷನಲ್ಲಿ ನನ್ನ ಮಗ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಆ ಕಾಂಪಿಟೇಷನ್ ಹೇಗೆ ನಡೆಸ್ತಾರೆ, ಏನೆಲ್ಲ ರೂಲ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ರೂಲ್ಸನ್ನು ಹೇಳ್ತಾ ಇದ್ದಾರೆ ಫಸ್ಟು ಗೇಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ. ಅರ್ಥ ಆಯ್ತಾ? ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ನಾವು ಚೆಕ್ ಮಾಡ್ತೀವಿ, ಅದನ್ನು ನೋಡಿ ನಾವು ಹೇಳ್ತೀವಿ ಯಾವ ಡೇಟ್ ಆಫ್ ಬರ್ತ್ ಇರೋ ಒಳಗಡೆ ಬರುತ್ತೆ, ನಾವು ಯಾವ್ದು ಬರಲ್ಲ. 1/1/2011 ಈಗಿನ್ನು ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಗ್ರೌಂಡಲ್ಲಿ. ಈ ಪ್ರಾಕ್ಟೀಸ್ ಆದ ನಂತರ ಗೇಮನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ಗೇಮ್ ಸ್ವಲ್ಪ ಡೇಂಜರಸ್ಸು, ಹುಷಾರಾಗಿ ನೋಡಿಕೊಂಡು ಆಡಬೇಕಾಗತ್ತೆ. ನೋಡಿ ಈಗ ಫಸ್ಟು ಹುಡುಗಿರಿಗೆ ಗೇಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರು ಮಾತ್ರನೇ ಇದ್ದಾರೆ. ಅಂದರೆ ಈ ಗೇಮಲ್ಲಿ ಏಜ್ ಲಿಮಿಟಲ್ಲಿ ಆಯ್ಕೆ ಮಾಡ್ಕೋತಾರೆ. ಆ ಏಜ್ ಲಿಮಿಟಲ್ಲಿ ಈ ಇಬ್ಬರು ಮಕ್ಕಳು ಮಾತ್ರ ಇದ್ದರು. ಹಾಗಾಗಿ ಈ ಇಬ್ಬರು ಮಕ್ಕಳನ್ನು ಆಡಿಸ್ತಾ ಇದ್ದಾರೆ. ನೋಡಿ ಹಾಗೆ ಇದು ಹೇಗೆ ಏನು ಸರ್ಕಲ್ ಇದೆ ಆ ಸರ್ಕಲನ್ನು ಕವರ್ ಮಾಡಬೇಕಾಗತ್ತೆ. 10,000 ಮೀಟರ್ ಗೇಮ್ ಆಡಿಸ್ತಿದ್ದಾರೆ. 10,000 ಮೀಟರ್ ಅಂದರೆ ಆ ಸರ್ಕಲನ್ನು 10 ರೌಂಡ್ ಕಂಪ್ಲೀಟ್ ಮಾಡಬೇಕು. ತುಂಬ ಕಷ್ಟ ಇದೆ. ನಾವು ಸುಮ್ಮನೆ ಇಲ್ಲಿ ನೋಡ್ಕೊಂಡು ನಿಂತ್ಬಿಟ್ಟು ಇಲ್ಲಿ ನೋಡೋದು ತುಂಬ ಸುಲಭ. ಆ ಸರ್ಕಲ್ ಕವರ್ ಮಾಡಬೇಕಿದ್ರೆ ಅದು ಕಾಲಿಗೆ ಅದು ವೀಲನ್ನು ಹಾಕ್ಕೊಂಡು ತಲೆ ಸುತ್ತಂಗೆ ಆಗ್ತಿದೆ ನಮಗೆ ನೋಡ್ತಾನೆ. ಬಟ್ ಅವ್ರು ಹೆಂಗೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಡೀತಿರೋದು ಡಿಸ್ಟಿಕ್ ಲೆವೆಲ್ಲು. ಇಲ್ಲಿ ವಿನ್ ಆದವರು ಸ್ಟೇಟ್ ಲೆವೆಲಿಗೆ ಹೋಗ್ತಾರೆ. ಲಾಸ್ಟ್ ಟೈಮ್ ನನ್ನ ಮಗ ಕೂಡ ಸ್ಟೇಟ್ ಲೆವೆಲ್ಗೆ ಹೋಗಿದ್ದ. ಸ್ಟೇಟ್ ಲೆವೆಲ್ಗೆ ಹೋಗಿ ಅಲ್ಲಿ ವಿನ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಈಗ ಮತ್ತೆ ಇಲ್ಲಿ ಡಿಸ್ಟಿಕ್ ಲೆವೆಲ್ ವಿನ್ ಆಗಿದ್ದಾನೆ. ಮತ್ತು ಹೇಗೆ ವಿನ್ ಆದ ಅಂತ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಅಂದರೆ ಒಂದು ಸರಿ ಕೆಳಗೆ ಸ್ಕಿಪ್ಪಾಗಿ ಬಿದ್ದರೂ ಕೂಡ ಮತ್ತೆ ಎದ್ದು ಹಿಂದೆ ಬರ್ತಿದ್ದವನು ವಿನ್ ಆಗ್ಬಿಡ್ತಾನೋ ಅನ್ನೋ ಭಯದಿಂದ ಮತ್ತೆ ಹೋಗಿ ಅದು ಛಲ ಬಿಡದೆ ವಿನ್ ಆಗಿದ್ದಾನೆ. ಸೊ ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಮತ್ತು ಯಾರೆಲ್ಲ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಗೇಮ್ ತುಂಬ ಕಷ್ಟ ಇದೆ. ಪ್ರಾಕ್ಟೀಸ್ ಇರೋರು ಮಾತ್ರ ಆಡ್ಲಿಕ್ಕೆ ಸಾಧ್ಯ ಆಗೋದು. ನನ್ನ ಮಗನ ಗೇಮ್ ಸ್ಟಾರ್ಟ್ ಆಗಿದೆ. ಫ್ರಂಟಲ್ಲಿ ಫಸ್ಟಲ್ಲೇ ಬರ್ತಿದ್ದಾನಲ್ಲ ಅವನೇ ನನ್ನ ಮಗ. ನೋಡಿ ಹಿಂಗೆ ಹೋಗ್ತಾ ಇದ್ದಾನೆ. 3 ಮೆಂಬರ್ಸ್ ಇದ್ದಾರೆ ಈ ಗೇಮಲ್ಲಿ. 3 ಮೆಂಬರ್ಸಿಗಿನ್ನಾನೇ ಲೀಡಿಂಗಲ್ಲಿದ್ದಾನೆ, ಫಸ್ಟಲ್ಲೇ ಇದ್ದಾನೆ. 10 ರೌಂಡ್ ಕಂಪ್ಲೀಟ್ ಮಾಡಬೇಕು. ಮತ್ತು ಆ ಕರ್ವಿಂಗಲ್ಲಿ ಅದು ಮುಂದೆ ಹೋಗೋದಿದೆಯಲ್ಲ ಅದು ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಬಿದ್ದರೆ ಕಾಲೆಲ್ಲ ಗಾಯ ಆಗುತ್ತೆ. ಕಾಲು ಕೂಡ ಗಾಯ ಮಾಡ್ಕೊಂಡಿದ್ದಾನೆ ಕೂಡ. ಮನೆಗೆ ಬಂದಮೇಲೆ ಫಸ್ಟ್ ಏಡ್ ಮಾಡಿದ್ದೀನಿ ನಾನು. ಮತ್ತು ಒಂದು 4-5 ರೌಂಡ್ ಆಗ್ತಿದ್ದಂಗೆ ಸ್ವಲ್ಪ ಸುಸ್ತಾಗ್ತಿದೆ ಮಕ್ಕಳಿಗೆ. ಎನರ್ಜಿ ಬೇಕು, ಸ್ಟ್ರೆಂತ್ ಬೇಕು, ಐಡಿಯಾ ಬೇಕು, ತುಂಬ ಇದೆ ಈ ಗೇಮಲ್ಲಿ. ನೋಡಿ ಹೋಗ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ರೌಂಡಿಗೇನೋ ಬೀಳ್ತಾನೆ. ಈಗ ಬರ್ತಿದ್ದಂಗೆ ನನಗೆ ಒಂದು ಕ್ಷಣ ಬಿದ್ದನಲ್ಲ, ಗಾಯ ಆಯಿತು ಮೋಸ್ಟ್ಲಿ, ಮತ್ತು ಇನ್ನೆದ್ದು ಹೋಗೋಕ್ಕಾಗಲ್ಲ ಅನ್ನೋ ಥರ ಆಯಿತು ನೋಡಿ ಬಿದ್ದ. ಈಗ ಅಲ್ಲೇ ಟರ್ನಿಂಗ್ ಆಗಿಬಿಟ್ಟು ಹಾಗೆ ಮುಂದೆ ಹೋಗ್ಬಿಟ್ಟ. ನನಗೆ ಆಶ್ಚರ್ಯ ಅದು ಹೆಂಗೆ ಹೋದ ಅಂತ. ಬಿದ್ದು ಎದ್ದು ಹೋದ್ಮೇಲೆ ಮತ್ತೆ ಇನ್ನೊಂದು ರೌಂಡು ಕಂಪ್ಲೀಟ್ ಮಾಡಿ ವಿನ್ ಆಗಿದ್ದವನು. ನನಗೆ ಒಂದು ಕ್ಷಣ ಹೆಮ್ಮೆ ಅನ್ನಿಸ್ತು, ಗ್ರೇಟ್ ಅನ್ನಿಸ್ತು, ಹೆಂಗೆ ಹೋದ ಇವನು ಅಂದ್ಬಿಟ್ಟು. ನನಗೆ ಆ ಕ್ಷಣದಲ್ಲಿ ಅನಿಸಿದ್ದು, ನಿಮ್ಮನ್ನು ಉರುಳಿಸಬೇಕೆಂದು ಯಾರಾದರೂ ಪ್ರಯತ್ನ ಪಟ್ಟರೆ ಮತ್ತೊಮ್ಮೆ ಎದ್ದು ನಿಲ್ಲುವ ಸಾಮರ್ಥ್ಯ ನಿಮಗಿದೆ ಎಂದು ಅವರಿಗೆ ತೋರಿಸಿಕೊಡಿ. ಸವಾಲುಗಳನ್ನು ಸ್ವೀಕರಿಸುವುದೇ ಬದುಕು. ನೆನಪಿರಲಿ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.